Now news in detail. Shema Jyoti Daycare Center for Psychiatric Patients Rehabilitation would be inaugurated at the Seminar Hall, 2nd floor, KSHC Hospital at 10 a.m. on the 18th of October by the Honorable Minister for Health, Mr. Judy Kadar. This unit is under the care of Trinity University, KSHC Medical Academy. Said Dean, Dr. B. Satish Bandari at a press club for the government in Mangalore, addressing the press personnel. KSHC Medical Academy ಮನೋವೈದ್ಯಕೀಯ ವಿಭಾಗ ಇದರ ಮುಖಾಂತರ ಕ್ಷೇಮ ಜ್ಯೋತಿ ಮನೋವೈದ್ಯಕೀಯ ಪುನಶ್ಚೇತನ ಕೇಂದ್ರ ಅಂದರೆ ಮನೋರೋಗಿಗಳು ಅವರ ಚಿಕಿತ್ಸೆ ಆದ ನಂತರ ಅವರ ರಿಹ್ಯಾಬಿಲಿಟೇಷನ್ ಅವರನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ KSHC ವೈದ್ಯಕೀಯ ಕಾಲೇಜ್ ಮತ್ತು ನಿಟ್ಟೆ ವಿಶ್ವವಿದ್ಯಾಲಯ ಇದರ ಮೂಲಕ ಸಾರ್ವಜನಿಕ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಮೂಲಕ ಈ ಪುನಶ್ಚೇತನ ಕೇಂದ್ರವನ್ನು ಇದೇ ತಿಂಗಳು ನಾವು 18ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಮ್ಮ ಘನ ಆರೋಗ್ಯ ಮಂತ್ರಿಗಳ ಮುಖಾಂತರ ಜ್ಯೋತಿ ಖಾದರ್ ಅವರ ನೇತೃತ್ವದಿಂದ ಈ ಕೇಂದ್ರವನ್ನು ನಾವು ಆರಂಭಿಸಿದ್ದೇವೆ. ಮಾನಸಿಕ ರೋಗಗಳಲ್ಲಿ ಕೂಡ ದೊಡ್ಡ ರೀತಿಯ ಕಾಯಿಲೆಗಳಿವೆ ಮತ್ತು ಸಣ್ಣ ರೀತಿಯ ಕಾಯಿಲೆಗಳಿವೆ. ಈ ದೊಡ್ಡ ರೀತಿಯ ಕಾಯಿಲೆಗಳು ಉದಾಹರಣೆಗೆ ಸ್ಕಿಜೋಫ್ರೆನಿಯಾ ಮತ್ತೆ ಬೈಪೋಲಾರ್ ಮೂಡ್ ಡಿಸಾರ್ಡರ್ ಈಗ ಹೇಳ್ತೇವೆ. ಈ ಕಾಯಿಲೆಗಳು ಹೆಚ್ಚಾಗಿ ನಮ್ಮಲ್ಲಿಗೆ ಬರುವಾಗ ಟ್ರೀಟ್ಮೆಂಟ್ ಬರಲು ತುಂಬಾ ಸಮಯ ಆಗಿರ್ತದೆ. ಅದನ್ನು ಎಲ್ಲರಿಗೂ 100ಕ್ಕೆ 100 ಗುಣ ಹೇಳಲಿಕ್ಕೆ ಆಗುದಿಲ್ಲ. ಕೆಲವರಿಗೆಲ್ಲ ಗುಣ ಸ್ವಲ್ಪ ಕಷ್ಟ ಆಗ್ತದೆ. ಅಂತವರಿಗೆ ಮತ್ತೆ ಪುನಃ ಉದ್ಯೋಗಕ್ಕೆ ಹೋಗಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅವರಿಗೆ ನಾವು ಟ್ರೀಟ್ಮೆಂಟ್ ಆದ ಕೂಡ ಉದ್ಯೋಗ ಕಲ್ಪಿಸಲು ಆಗುದಿಲ್ಲ. ಅಂತವರಿಗೆಲ್ಲ ನಾವು ಸ್ವಲ್ಪ ಟ್ರೈನಿಂಗ್ ಕೊಡಬೇಕಾಗ್ತದೆ. ಅಂದ್ರೆ ಯಾವ ರೀತಿಯಲ್ಲಿ ಪುನಃ ಅವರು ಕೆಲಸಕ್ಕೆ ಹೋಗಬೇಕು ಅಥವಾ ಯಾವ ರೀತಿಯಲ್ಲಿ ಅವರು ಬೇರೆಯವರಿಗೆ ಹೊಂದಿಕೊಳ್ಳಿ ನೋಡಬೇಕು. ಅದಕ್ಕೆ ಬೇಕಾಗಿ ಈ ನಾವು ಪುನಶ್ಚೇತನ ಕೇಂದ್ರವನ್ನು ಸ್ಥಾಪಿಸಬೇಕು. ಇಲ್ಲಿ ನಾವು ಅಂದ್ರೆ ಅವರಿಗೆ ಟ್ರೈನಿಂಗ್ ಕೊಡಬೇಕು. ನಾವು ಬೇಕಾದ್ರೆ ಒಂದು ಮಧ್ಯಂತರ ಒಂದು ಕೆಲಸ ಹೇಳ್ಬೋದು. ಅಂದ್ರೆ ಡಿಸ್ಚಾರ್ಜ್ ಆದ ಕೂಡಲೇ ಅವರಿಗೆ ಕೆಲಸ ಹೋಗಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಧೈರ್ಯ ಇರುವುದಿಲ್ಲ. ಅವರಿಗೆ ಸ್ವಲ್ಪ ಇನ್ಸಿಡೆಂಟ್ ಕಾಂಪ್ಲೆಕ್ಸ್ ಇರ್ತದೆ, ಸ್ವಲ್ಪ ಉದ್ವೇಗ ಇರ್ತದೆ, ಆಂಗ್ಸೈಟಿ ಯಾವ ರೀತಿ ಮಾಡಲು ಹೋಗ್ಬೇಕು. ಹಾಗಾಗಿ ನಾವು ಅಲ್ಲಿಯೇ ಸ್ವಲ್ಪ ಶೆಲ್ಟರ್ ಹೇಳ್ತೇವೆ ವರ್ಷಪಟ್ಟು ಅದೇ ಸ್ವಲ್ಪ ಕೆಲಸ ಕಲಿಸಿ ಯಾವ ರೀತಿ ಹೊಂದಿಕೊಳ್ಬೇಕು ಎಲ್ಲ ಕಲಿಸಿಕೊಟ್ಟು ಮತ್ತೆ ಅವ್ರಿಗೆ ಸ್ವಲ್ಪ ಧೈರ್ಯ ಬರ್ತದೆ ಹೊರಗೆ ಪುನಃ ಕೆಲಸ ಹೋಗಿ. ಜೊತೆಗೆ ಕೆಲವರಿಗೆಲ್ಲ ನಾವು ಕೆಲಸ ಹುಡುಕಿ ಕೂಡ ಕೊಡಬೇಕಾಗ್ತದೆ. ಟ್ರೈನಿಂಗ್ ಮಾಡಿ ಅಂದ್ರೆ ಅವರಿಗೆ ಕೆಲಸಕ್ಕೆ ಕಂಪನಿಗಳ ಹುಡುಗಿಕ್ಕೆ ಗೊತ್ತಿಲ್ಲ. ಅಂತವರಿಗೆ ನಾವು ನಮ್ಮ ಏಜೆನ್ಸಿಗಳು ಇದ್ದಾರೆ ಅವರ ಮುಖಾಂತರ ಕೆಲಸ ಹುಡುಕಿ ಕೂಡ ಕೊಡ್ತೇವೆ. ಮತ್ತೆ ಕೆಲಸ ಅಲ್ಲಿಂದಲೇ ಆಸ್ಪತ್ರೆಯಿಂದಲೇ ಅವರು ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರೆ. ಆಗ ಅವರಿಗೆ ಸ್ವಲ್ಪ ರೀತಿಗೆ ಹೋದರೆ ಧೈರ್ಯ ಕೂಡ ಬರ್ತದೆ. ಇದು ಶುರುವಾಗಿ ಕೇಂದ್ರ ಅಂತ ಹೇಳಿದ್ರೆ ಉದಾಹರಣೆ ಈ ತರ ತುಂಬಾ ರೋಗಿ ಇರುವ ಕಾರಣ ನಮ್ಮ ಸರ್ಕಾರ ಇದರ ಬಗ್ಗೆ ಒಂದು ಅನುಭವ ಬಂತು, ಇವರಿಗೆ ಏನಾದರೂ ಮಾಡಬೇಕು ಅಂತ. ಅದೇ ರೀತಿ ನಮ್ಮ ಸರ್ಕಾರ ಕಳೆದ ವರ್ಷ ಎಲ್ಲಾ ಜಿಲ್ಲೆಯಲ್ಲಿ ಒಂದೊಂದು ಇಂಥ ಪುನಶ್ಚೇತನ ಕೇಂದ್ರಗಳು ಸ್ಥಾಪಿಸಲಿಕ್ಕೆ ನಿಶ್ಚಯ ಮಾಡಿದ್ದಾರೆ. Briefing irregularities in NASCOM, DESCOM and GESCOM, Mr. Vijay Prasad Alva, the Executive Director of the Human Rights Federation of India, said that the Federation was an NGO which tried their best to protect human rights and deliver justice to people in need, and that they have solved many cases pertaining to human rights. He was addressing the press at the Human Rights Federation office at Mineral House Building, Hampangata in Mangalore. 300 ಜನ 300ಕ್ಕಿಂತಲೂ ಮೇಲೂ ಹೊರಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿಗಳಾಗಿ ಕೆಲಸ ನಿರ್ವಹಿಸಿದ್ದಾರೆ. ಆದರೆ ಅವರ ಕಷ್ಟ ಕಾರ್ಪಣ್ಯಗಳು, ಅವರಿಗೆ ಇರುವ ತೊಂದರೆ, ಅವರ ಸಂಬಳದ ಏರಿಕೆ ಅಥವಾ ಅವರಿಗೆ ಸಿಗಬೇಕಾದಂತಹ ಸವಲತ್ತುಗಳು, ಅವರ ರಜಾ ಸಂಬಳ ಯಾವುದು ಈವರೆಗೆ ಮೆಸ್ಕಾಂ ಮಾಡಿಲ್ಲ. ಒಂದು. ಎರಡನೇದಾಗಿ ಅವರ PF ಭವಿಷ್ಯ ನಿಧಿಯನ್ನು ಕೂಡ ಅವರು ತುಂಬದೆ ಅವರನ್ನು ಸತಾಯಿಸುವುದು ಕೂಡ ನಮ್ಮ ಗಮನಕ್ಕೆ ಬಂದು ಈಗಾಗಲೇ ನಾವು ಮಾಹಿತಿಯಲ್ಲಿ ಅದನ್ನ ತೆಗೆದುಕೊಂಡಿದ್ದೇವೆ. ಅಂದರೆ ಅವರನ್ನ ವಿಧಾನಸಭೆಯಲ್ಲಿ ಅಧಿವೇಶನ ನಡೆಸುವ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳನ್ನ 9 ಗಂಟೆವರೆಗೆ ಕಚೇರಿಯಲ್ಲಿ ನಿಲ್ಲಿಸಿ ಕೆಲಸ ಮಾಡುವುದು ಕೂಡ ತುಂಬಾ ಮಾನವ ಹಕ್ಕಿನ ಒಂದು ಉಲ್ಲಂಘನೆ ಎಂದು ನಾನು ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಅದರ ಸಂಬಳವನ್ನು ಕೂಡ ಅವರಿಗೆ ಕೊಡ್ತಾ ಇಲ್ಲ. ಇದು ಕಳೆದ 20 ವರ್ಷಗಳಿಂದ ನಡೀತಾ ಬಂದಿರುತ್ತದೆ. ಒಂದು ವೇಳೆ ಇದು ಗೊತ್ತಾದರೂ ಕೂಡ ಆ ಸಿಬ್ಬಂದಿಗಳಿಗೆ ಮಾನಸಿಕ ಹಿಂಸೆ, ಅವರ ದೈಹಿಕ ಹಿಂಸೆ ನಡೆಸುವಂತಹ ಸಂದರ್ಭ ಕೂಡ ಈಗ ಅಲ್ಲಿ ಕಂಡು ಬರ್ತಾ ಇದೆ. ಇವಿಷ್ಟನ್ನು ನಾವು ಮಾಡಿದ ಮಾತ್ರಕ್ಕೆ ಮೆಸ್ಕಾಂ ಅಧಿಕಾರಿಗಳು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಅಂದ್ರೆ ರೋಡ್ ಕಾರ್ಡ್ ಅಂತ ಹೇಳ್ತೇವೆ, ಆ ಪತ್ರಿಕೆಗಳ ಮುಖಾಂತರ ನಮಗೆ ಒಂಥರ ಮಾನಸಿಕ ಹಿಂಸೆಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ.
ಆನಂತರ ಮೆಸ್ಕಾಂ ಅಧಿಕಾರಿಗಳು ಎಲ್ಲಿವರೆಗೆ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಒಂದು ಜೀತ ಪದ್ಧತಿಯ ಆಳುಗಳಂತೆ ಅವರ ಕಚೇರಿಯಲ್ಲಿ ನಿರ್ವಹಿಸುವುದು ಕೂಡ ಒಂದು ದೊಡ್ಡ ದುರಂತ ಅಂತ ನಾನು ಇಲ್ಲಿ ಅನಿಸ್ಕೊಳ್ತಾ ಇದ್ದೇನೆ. ಇವಲ್ಲದೆ ಮೆಸ್ಕಾಂನಲ್ಲಿ ಇನ್ನೂ ಹಲವು ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿರ್ತದೆ. ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ತಮ್ಮ ಮುಂದೆ ಅದನ್ನು ಇಡಲಿಕ್ಕೆ ಇದ್ದೇವೆ. ಅದರ ಒಟ್ಟಿಗೆ ನಿಮ್ಮ ಸಹಾಯವನ್ನು ಕೂಡ ನಾವು ಯಾಚಿಸ್ತಾ ಇದ್ದೇವೆ. ಇದಲ್ಲದೆ ಮಾನವ ಹಕ್ಕುಗಳ ಭಾರತೀಯ ಮಹಾಮೈತ್ರಿ ಅಂದ್ರೆ ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಈವರೆಗೆ 106 ಪ್ರಕರಣಗಳನ್ನ ಸದ್ದಿಲ್ಲದೆ ಮಾಡಿದೆ. ಕಳೆದ ಉಡುಪಿಯಲ್ಲಿ ಒಂದು ಪ್ರಕರಣವನ್ನ ನಾವು ಈಗ ಗಮನಕ್ಕೆ ತರ್ತಾ ಇದ್ದೇವೆ. ಒಂದು ತಾಯಿ ಮತ್ತು ಮಗ ಅವರನ್ನ ಮನೆಯಿಂದ ಹೊರಹಾಕಿದ ಪ್ರಕರಣವನ್ನ ನಾವು ಸಲೀಸಾಗಿ ಮಾನವ ಹಕ್ಕುಗಳ ಕಾರ್ಯಕ್ರಮಗಳ ಅಡಿಯಲ್ಲಿ ತೊಂದರೆಯಾಗದ ರೀತಿಯಲ್ಲಿ ಅವರನ್ನು ಪುನಃ ನಾವು ಮನೆಗೆ ಸೇರ್ಪಡಿಸುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಹಲವಾರು ಪ್ರಕರಣಗಳನ್ನ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಪಕ್ಷದಲ್ಲಿ ನಾವು ಅಲ್ಲಿ ಹೋಗಿ ಅದನ್ನ ಮಾನವ ಹಕ್ಕುಗಳ ವಿಷಯದ ಬಗ್ಗೆ ಅವರಿಗೆ ಮನವೊಲಿಸಿ ಅದರ ತಿಳುವಳಿಕೆ ನೋಡಿ ನಾವು ಮಾನವ ಹಕ್ಕುಗಳ ರಕ್ಷಣೆಯನ್ನು ಈವರೆಗೆ ಹಲವಾರು ಮಂಗಳೂರು ನಗರದಲ್ಲಿ ಮತ್ತೆ ಹೊರವಲಯದಲ್ಲಿ ಉಡುಪಿಯಲ್ಲಿ ಇತ್ತೀಚೆಗೆ ಕೊಪ್ಪಳದಿಂದ ಒಂದು ನಮಗೆ ಕಾಲ್ ಬಂದಿತ್ತು. ಅದನ್ನು ಕೂಡ ನಾವು ಇಲ್ಲೇ ನಿಂತು ಆ ಕೊಪ್ಪಳದ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ನಾವು ಫೋನಲ್ಲಿ ಮಾತಾಡಿ ಕಂಪ್ಲೇಂಟ್ ಅನ್ನ ಅವರೊಟ್ಟಿಗೆ ರಿಜಿಸ್ಟರ್ ಮಾಡಿಸಿ ನೋಂದಣಿ ಮಾಡಿಸಿ ಆ ನಂತರ ಅದಕ್ಕೆ ಬೇಕಾದಂತಹ ಕ್ರಮವನ್ನು ತೆಗೆಸಿ ಆ ಕುಟುಂಬಕ್ಕೆ ನಾವು ಭದ್ರತೆಯನ್ನು ಒದಗಿಸಿರುತ್ತೇವೆ. ಆ ನಂತರ ಡಿಸಿ ಆಫೀಸ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ವೇಳೆ ಇದನ್ನು ತಾವು ಇನ್ನಷ್ಟು ಸೂಚ್ಯವಾಗಿ ಮತ್ತು ಇದು ತುಂಬಾ ಖಾರವಾಗಿ ಮಾಡಬೇಕಾದ ಒಂದು ಪ್ರಕರಣ. ಕಳೆದ 28 ವರ್ಷಗಳಿಂದ ದಕ್ಷಿಣ ಕನ್ನಡ ಅಧಿಕಾರಿಗಳ ಅಡಿಯಲ್ಲಿ ಸುಪರ್ದಿಯಲ್ಲಿ 15 ಮಂದಿ ದಿನಗೂಲಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರನ್ನ ಈವರೆಗೆ ಯಾವುದೇ ಒಂದು ಪರ್ಮನೆಂಟ್ ಮಾಡದೆ ಅವರಿಗೆ ಯಾವುದೇ ಸಂಬಳ ಅಥವಾ ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡದೆ ಅವರನ್ನು ಸತಾಯಿಸಿರುವುದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ನಾವು ಆ ಬಗ್ಗೆ ಕಾರ್ಯಕ್ರಮವನ್ನು ಹಾಕಿಕೊಂಡು ಸರ್ಕಾರದ ವತಿಯಿಂದ ರೆವಿನ್ಯೂ ಕಾರ್ಯದರ್ಶಿಯವರಲ್ಲಿ ಮಾತಾಡಿ ಆನಂತರ ಜಿಲ್ಲಾಧಿಕಾರಿಯವರಲ್ಲಿ ಮಾತಾಡಿ ಜಿಲ್ಲಾಧಿಕಾರಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅಂತ. ನಿಜವಾಗಿ ಹೇಳ್ತೇನೆ, ಸುಪ್ರೀಂ ಕೋರ್ಟ್ನ ಆದೇಶ ಇಲ್ಲ. 86ರಲ್ಲಿ ಇದೇ ಜಿಲ್ಲಾಧಿಕಾರಿಗಳು ಅವರಿಗೆ ಆದೇಶ ನೀಡಿ ಅವರನ್ನ ಕೆಲಸಕ್ಕೆ ನಿಯುಕ್ತಿ ಮಾಡಿದ್ದಾರೆ. ಹಾಗಿದ್ದಲ್ಲಿ ಅವರ ಆದೇಶದ ಕಚೇರಿ ಆದೇಶದ ಪ್ರಕಾರ ಅವರನ್ನ ಪರ್ಮನೆಂಟ್ ಮಾಡುವಂತಹ ಆದೇಶ ಕೂಡ ನಮ್ಮ ಕೈ ಸೇರಿದೆ. ಆದರೆ ಆ ಕೆಲಸವನ್ನು ಈವರೆಗೆ ಅವರು ನಿರ್ವಹಿಸಿಲ್ಲ. ನಾವು ಮಾನವ ಹಕ್ಕುಗಳ ಆಯೋಗದಲ್ಲಿ ಕೂಡ ಈ ಬಗ್ಗೆ ಪ್ರಕರಣ ಸಲ್ಲಿಸಿದಾಗ ಆಯೋಗ ಕೂಡ ಅವರಿಗೆ ನಿರ್ದೇಶನವನ್ನು ನೀಡಿದೆ, ನೀವು ಮಾಡಬೇಕು ಅಂತ ಹೇಳಿ. ಇತ್ತೀಚೆಗೆ ನಮ್ಮ ಕಾನೂನು ಅಧ್ಯಕ್ಷರಾದಂತಹ SR ನಾಯಕರು ಮಾಜಿ ಮಾನವ ಹಕ್ಕುಗಳ ಅಧ್ಯಕ್ಷರವರು ಅವರು ಕೂಡ ಡಿಸಿಯಲ್ಲಿ ಸ್ವತಃ ಫೋನ್ ಆಯಿಸಿ ಮಾತಾಡಿದ ಕೂಡ ನಾನು ಮಾಡ್ತೇನೆ ಸರ್ ಅಂತ ಹೇಳಿದ್ದಾರೆ. ಆದ್ರೆ ಈವರೆಗೂ ಕೂಡ ತಿಂಗಳು 4 ಆಯಿತು, ಈವರೆಗೂ ಕೂಡ ಅವರು ಯಾವುದೇ ಕಾರ್ಯಕ್ರಮವನ್ನು ಹಾಕಿಕೊಂಡಿಲ್ಲ. ಅವರನ್ನು ಪರ್ಮನೆಂಟ್ ಮಾಡುವ ಸ್ಥಿತಿಗೆ ಅವರು ಹೋಗಲಿಲ್ಲ. ಇತ್ತೀಚೆಗೆ ಒಂದು ಸಿವಿಲ್ ಪ್ರಕರಣವನ್ನು ಕೂಡ ನಾವು ಇತ್ಯರ್ಥ ಪಡೆದಿದ್ದೇವೆ ಇಲ್ಲಿ ಅತ್ತಾವರದಲ್ಲಿ. ಅವರು ಮುಂಬೈಯಿಂದ ಬಂದಂತಹ ಒಂದು ದಂಪತಿಗಳು, ಅವರ ಖಾಸಗಿ ಒಂದು ಪ್ರಾಪರ್ಟಿ ಇತ್ತು, ನಿವೇಶನ ಇತ್ತು. ಆ ನಿವೇಶನ ಬದಿಯಲ್ಲಿ ಇದ್ದವರು ಅದಕ್ಕೆ ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಹಾಕಿದ ನಂತರ ಅಲ್ಲಿಗೆ ಹೋಗಲಿಕ್ಕೆ ಅನುಮತಿ ಇಲ್ಲ ಈ ಇಂಜೆಕ್ಷನ್ ಇಂದಾಗಿ. ಆ ಬದಿಯವರು ನೆರೆಕರೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಈ ದಂಪತಿಗಳಿಗೆ ತುಂಬಾ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ರು. ಹ್ಯಾರಾಸ್ಮೆಂಟ್ ಮಾಡಿ ಈ ಕೇಸು ಸಾಧಾರಣ 10 ವರ್ಷದಿಂದ ಸಿವಿಲ್ ಕೋರ್ಟ್ ಅಲ್ಲಿ ನಡೀತಾ ಇತ್ತು. ಅವರು ಎಲ್ಲೆಲ್ಲಿ ಇಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಮಲಗಿ ಮತ್ತೆ ಎಲ್ಲೆಲ್ಲೋ ಹೋಗಿ ಹಣ ಇಲ್ಲದೆ ಒಂದು ಕಡೆಯಿಂದ ಅವರ ಗಂಡ ಇದು ದೈಹಿಕವಾಗಿ ಅಸಮರ್ಥರು ಅಂದ್ರೆ ವಿಕಲಚೇತನದವರು. ಆದ್ರೂ ಕೂಡ ನಮ್ಮಲ್ಲಿ ಬಂದು ಅವರು ಕಂಪ್ಲೇಂಟ್ ಮಾಡಿದ್ರು, ಸರ್ ನಮ್ಗೆ ಹೀಗಾಗಿ ಆಗಿದೆ, ನಾವು ಎಲ್ಲೂ ಕೂಡ ಹೋಗ್ರಿ, ನಮ್ಗೆ ನ್ಯಾಯ ಸಿಗ್ಲಿಲ್ಲ, ನಾವು ಏನ್ ಮಾಡೋದು ಸರ್? ಪೊಲೀಸ್ ಸ್ಟೇಷನ್ ಅವರು ಪೊಲೀಸರು ನಾವು ಅಲ್ಲಿ ಹೋದ್ರೆ ತಕ್ಷಣ ನಮ್ಮನ್ನ ಬಂದು ಸೀದಾ ಸ್ಟೇಷನ್ ಕೊಂಡೋಗ್ತಾರೆ, ನಾವು ಏನ್ ಮಾಡಕ್ಕಾಗುತ್ತೆ? ಅದಕ್ಕಾಗಿ ಇಲ್ಲಿ ಬಂದ್ರು ನಾವು 4 ತಿಂಗಳ ಪ್ರಕರಣವನ್ನ ಸ್ವತಃ ವೀಕ್ಷಿಸಿದ್ದೇವೆ. ನಂತರ ನಾವು ಇದಕ್ಕೆ ಪ್ರವೇಶ ಮಾಡಿ ಅವರಿಗೆ ನ್ಯಾಯವನ್ನ ದೊರಕಿಸಿಕೊಟ್ಟು ಅವರ ವಿರೋಧಿಗಳು ಕೂಡ ನಮ್ಮಲ್ಲಿ ಬಂದು ಅದನ್ನು ಸರಿ ಮಾಡಿಕೊಡಿ ಅಂತ ಹೇಳಿ ಅದನ್ನು ಸರಿಯಾಗಿ ನಾವು ಮಾಡಿ ಅವರನ್ನ ಆ ನಿವೇಶನದಲ್ಲಿ ಒಂದು ಸಣ್ಣ ಶೆಡ್ ಅನ್ನು ಹಾಕಿ ಅವರು ಕೂರಿಸಿ ಈಗ ಅವರು ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ. ಪುನಃ ಈಗ ನೆರೆಕರೆಯವರು ಕೂಡ ಅವರಿಗೆ ಉಪದ್ರ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಅವರಿಗೆ ಸರ್ಕಾರದಿಂದ ಈ ಅಂಗವೈಕಲ್ಯಕ್ಕೆ 20,000 ರೂಪಾಯಿ ಸಿಗ್ತಾ ಇದೆ ಅವರ ಡ್ರೈನೇಜ್ ವ್ಯವಸ್ಥೆಗೋಸ್ಕರ.
ಅದನ್ನು ಕೂಡ ಮಾಡುವಂತಹ ಸಂದರ್ಭದಲ್ಲಿ ತೊಂದರೆ ಮಾಡಿದಾಗ ನಾನು ಸ್ವತಃ ಮೇಯರಲ್ಲಿ ಮಾತಾಡಿ ಅಲ್ಲೇ ಕಾರ್ಪೊರೇಟ್ ಅಲ್ಲಿ ಮಾತಾಡಿ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ನಂತರ ಮೆಸ್ಕಾಂ ಅಧಿಕಾರಿಗಳು ಕೂಡ ಅವರಿಗೆ ಈ ಕನೆಕ್ಷನ್ ಕರೆಂಟ್ ಕನೆಕ್ಷನ್ ಕೊಡದ ಸಂದರ್ಭದಲ್ಲಿ ಕೂಡ ಮಾತಾಡಿ ಇಲ್ಲಿಂದ ಲೆಟರ್ ಮಾಡಿಸಿ ಕಾರ್ಪೊರೇಷನ್ ಅನುಮತಿಯನ್ನು ಕೂಡ ನಾವು ಮಾಡಿಸಿಕೊಟ್ಟಿದ್ದ ಆಗಿರುತ್ತದೆ. ನಾವು ಯಾವುದೇ ಪ್ರತಿಫಲಾಪೆಯನ್ನು ಇದನ್ನು ಪಡೆಯಲಿಲ್ಲ. ನಾವು ಅವರಿಗೆ ಅವರ ಸ್ವಾತಂತ್ರ್ಯಕ್ಕೆ, ಅವರ ಹಕ್ಕಿಗೆ, ಅವರಿಗೆ ಉಪಯೋಗಿಸಬೇಕಂತ ಮೂಲಭೂತ ಸೌಕರ್ಯ ತೊಂದರೆ ಬಂದಕ್ಕಾಗಿ ನಾವು ಪ್ರವೇಶ ಮಾಡಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. Hi, this is John Abraham and you're watching Coastal Times. Are you in need of finding the best way to celebrate an occasion? Are you wanting to lighten up your mood or tighten up your stomach? Do you want to taste the best of ingredients from around the world and the most exciting self-styled recipes that will tingle your taste buds? If yes, then stop thinking and get your taste buds start working at Craze, Deepakai Rice, Balmata, Mangalore. Today, one looks back with pride and wonder on the transformation that has taken place at Kankanadi. From a single dispensary to a super speciality hospital. From 20 beds to 1,050 beds. From 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof.
Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tumbe, the Tulu movie of Yajnani Productions, would be released soon, said Sai Kumar addressing a press meet at the Press Club Patrika Bhavan in Mangalore. ಮಸ್ತ್ ಪಿಕ್ಚರ್ ತಯಾರಾದಂದು ಐದವ ನಮ್ಮ ಒಂದು ರಕ್ತ ಪಿಕ್ಚರ್ ಒಂದು ಮದುವೆ 5 ಪಕ್ಕ ಶಾಲೆ ಕೊಡಿ 5 ಪಕ್ಕ ನಮ್ಮ ಪಿಕ್ಚರ್ ಬರೀ ಬರ್ಬೋದು ಆ ಪಿಕ್ಚರ್ ರೆಡಿ ಒಂದು ಪಿಕ್ಚರ್ ನಮ್ಮ ರಕ್ತ ಪಿಕ್ಚರ್ ಕೊಡೋದು ಕಾದು 5 ಪಕ್ಕ ಬರೋದು ಮುಂದೆ ಗುಲ್ಕರ್ನ 5 ಸೇಲ್ಕರ್ನ ವೈನ್ ಅಂತ ಟ್ಯಾಗ್ ಲೈನ್ ಬರೋದು ಎಂದು ಫಿಲ್ಮ್ ಸ್ಟಾರ್ಟ್ ಮಾಡಿದೀನಿ ಮತ್ತು ಜನಕ್ಕೆ ಒಂದು ಸೂರ್ಯ ಬಂಧನ ಪದಕ ಒಂದು ಅರ್ಥ ರಾದಲ್ಲಿ ಇತರ ಜನರೇಷನ್ ಗೊತ್ತಿದೆ ಎಲ್ಲ ಜನರೇಷನ್ ಎಂಟನೇ ಜನರೇಷನ್ ಕೂಡ ಗೊತ್ತು ಏನಿದ್ರೆ ಅದರಲ್ಲಿ ತ್ಯಾಗ ಬೀದಿ ಆ ಪದ ಮತ್ತು ಇತರ ಜನರೇಷನ್ ಗೊತ್ತು ಕೂಡ ಆ ಪದದ ಅರ್ಥ ರಾದ ಬಂದಿದೆ ಏನಿದ್ರೆ ಆ ಪದನ ಒಂದು ಶಬ್ದ ನೀಡಿ 5 ಹಸಿರವಳಿ ಅನ್ನೋ ಕಥೆ ಕೊಡುತ್ತೆ ನೆಟ್ಟು ಮಾಡಿ ಅಂತ ಮೀಟರ್ ಬಂದಿದೆ ಮತ್ತು ಬೆಂಗಳೂರು ಮೀಟ್ ಅನ್ನೋ ಬಂದಿದೆ ಸುರುತಿಲ್ ಮಾಡೋಣ ನೀವು ಮಾಡಿ ಕಥೆ ಮಾಡಿ ನಾವಿದ್ದೀವಿ ಆಗ ಅದು ಬಂದ್ಕೊಂಡು 12 ರೂಪಾಯಿ ಹೇಳು ಆಗ ಆಯ್ತ ಬೆರಳು ಹಿಂದೆ ಉದ್ದೇಶಗಳು ಕಾಯಿ ಆತ್ಮಂಪನೇ ಉದ್ದೇಶ ಕೊನೆಗೆ ಈ ಕ್ವಾಲಿಟಿ ಬಂದ್ಕೊಂಡ ವಿಚಾರ ಕೈಗೊಳಿಸಿ ಅಂಚಿನ ಒಂದು ಉದ್ದೇಶಗಳು ಯಾರು ಇನ್ನೂಟ ಮಂತ್ರಿ ಕ್ವಾಲಿಟಿಗೆ ಮಸ್ತ್ ದೇವನ ಒಟ್ಟು ಕೊಟ್ಟೆ ಜೋಡಿಯಾರಿಗೆ ಅವರು ಎಲ್ಲರಿಗೆ ಅವರು അതിനോട് ಐಜ್ಞಾನ ಅಜ್ಞಾನ ಆ ಒಂದು ಅದನ್ನ ಇಂದಿನ ನಿವೇದನ ಇಚ್ಚಿನ ವಿಜ್ಞಾನ ಅಲ್ಲಿಗೆ ಮನೆಗಳ ಕೂಡಿ ಯಾಕಂದ್ರೆ ಅಜ್ಞಾನ ಪದ ಶಿಕ್ಷಣ ಮಾತೆಲ್ಲ ನಿಮ್ಗೆ ಗೊತ್ತು ವಾಪ ಗುಣಮಟ್ಟದ ಶಿಕ್ಷಣ ಬರ್ಕೊಂಡು ಬಂದದ್ದು അതിനോട് ಚೆನ್ನ ಆತ್ಮ ಮಿತ್ರರಾಯಣ ಒಂದು ಸಲ 14 ವರ್ಷದ ಎಲ್ಲರ ಸ್ನೇಹ ಈಶ್ವರ್ ಕೊಟ್ಟಾರಿ. Hi, this is Nisha Kothari and you are watching Coastal Times English News. Red Rocks India Domicile Projects presents Red Rocks Blueberry Greens Residential Layout Airport Road, Blueberry Hills, Yeyari. Plots start from 3.5 to 25 cents, just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyari, Mangalore. Celebrate this Diwali with special festival collection from Joe's Alucard. Get a gold coin free with gold purchases above ₹25,000. Celebrations begin here. Celebrate this Diwali with special festival collection from Joe's Alucard. Get a gold coin free with gold purchases above ₹25,000. Celebrations begin here. Joe's Alucard. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Tora, etc. Over 100 stalls and over 25 amusement family and children rides. Hurry! Book your stall today. Top national and international brands under one roof. Daily 4 p.m. to 9 p.m. Venue: Karavli Utsav Grounds, Mangala Stadium, Mangalore. Contact 944-8060-473 or 87222050. 18th February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens.
Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Here in the short telefilm aim to create awareness among people to be cautious about their belongings and especially their pockets. This telefilm is produced by Mr. Santosh. Just keep watching. ಒಂದು ಬಂಗಾಳ ಫ್ರೈ ಅಲ್ಲ ಒಬ್ಬ ₹150 ಅಣ್ಣ ಎಷ್ಟು ಅಣ್ಣ ಫ್ರೈಡ್ ರೈಸ್ ₹20 ಬರ್ತಿದ್ವಿ ಎಲ್ಲ లేదు కదా మీకు వంద మస్తు నేనే ఉంటుంది ఆయన గుర్తు పోలీసులు లేదు అది ఫోన్ అంటే ఇక్కడ ಬರ್ತಾರೆ నేను ಅವರಿ చెప్పు ಪಲ್ಯ ಪಲ್ಯ ಅದೇ ಫೋನ್ ಮಾಡ್ತಿರ್ತಾರೆ ದಾಳಿ ಎಲ್ಲ ಸಮಸ್ಯೆ దానివల్ల కూడా ఎంకలాంటి కస్టమర్ ఉంది మంచి 10 3 డబ్బులు ఉంటుంది ಏದೇ ಬಂದು ಗೊತ್ತ ಬಂದಿದ್ದಿ ఒకలా ಎಂಕೈದು ಒಂದ್ಸಲ ಎಂಕ ಅದು ಇಷ್ಟ ಆಯ್ತು ಎಲ್ಲನೇ ಕಸ್ಟಮರ್ ಡೈಲಿ ಬರ್ತೀನಿ ಅప్పుడు ಅಂಚಾನೆ ಇದೇ ಫೋನ್ ಮಾಡ್ತದೆ ಇದೇ ಬರ್ತೀನಿ ఎక్కడిస్తుంది మనసుంది లక్కనగా మూలించిన సార్ ఈ విధంగా మీరు 10 లక్షలు పోతుంది ఇది రేటే చేయాలా సార్ ಈಗ ಇದೆ ಅವರ ತೂಕನ ಸರಿ ಹೋಯ್ತಾನೆ ಇದೆ ಬರಯ ಬಟನ್ ಪಾಡಿಯಾ ಇದು ತಗೋ ಇದು ಬ್ಯಾಗ್ ಏರ್ನಾ ಇದು ಬ್ಯಾಗ್ ಏನಣ್ಣ ನಿನ್ನತ್ತ ಎಂದಿನ ಹತ್ತು ಅನ್ಪ ಹತ್ತು ಅನ್ಪಣ ಜನಸಾಮಾನ್ಯರೇ ಕೆಲವು ಬೇರೆ ಬಗ್ಗೆ ನಿನ್ನಕ್ಲು ಕೂಡ ಇಂಚ ಪಿಕ್ ಪಾಕೆಟ್ ಮಲ್ಕುವೆ ಅಂಚ ಅದು ನಿಕ್ಲು ರಸ್ತಿದ ಬಸ್ ಹಿಡ್ಕೊಂಡಾಗ ಟ್ರೈನ್ ಹಿಡ್ಕೊಂಡಾಗ ಭಾರಿ ಜಾಗ್ರತೆ ಹಿಡಿಸ್ಕೊಡು. For the first time, the Annapurna Specialty Hospital, Mangalore has organized same clinics to get rid of all pain, which will be free on Sunday, the 19th of October from 9 a.m. at the Kuryalbad Hospital premises from the press release. That's all for now. See you with more news on the same channel at the same time. So then, goodbye.